ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 146ನೇ ಅಧ್ಯಾಯ 7ನೇ ವಚನ. ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವನು, ಹಸಿದವರಿಗೆ ಆಹಾರವನ್ನು ಕೊಡುವವನು ಆತನೇ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆ ಮಾತಾಡ್ತಿದ್ದಾರೆ ಪ್ರಿಯ. ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು. ಯಾವ ಹಿಂಸೆದಲ್ಲಿ ಮುಂಜಾನೆ ಸಮಯದಲ್ಲಿ ಬಂಧಿಸಲ್ಪಟ್ಟಿರೋ ಪ್ರಿಯ, ಅವೆಲ್ಲ ಹಿಂಸೆಗಳು ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರಿಯ. ಹಾಲೆಲೂಯ. ಆತ ನ್ಯಾಯವನ್ನು ತೀರಿಸುವಂತ ದೇವರು ಪ್ರಿಯ. ನಮ್ಗೆ ಅನ್ಯಾಯವಾಗಿದಂತ ಒಂದು ಬಂಧಿಸಲ್ಪಟ್ಟಂತ ನಮ್ಮ ಜೀವಿತವನ್ನು ಈ ಮುಂಜಾನೆ ಸಮಯದಲ್ಲಿ ಆತನು ಬಿಡುಗಡೆ ಕೊಡ್ತಾ ಇದ್ದಾರೆ ಪ್ರಿಯ. ಹಾಲೆಲೂಯ. ಎಷ್ಟು ದಿವಸದಿಂದ ನಮ್ಮ ಜೀವಿತದಲ್ಲಿ ಯಾವೊಂದು ಹಿಂಸೆಗಳು, ಯಾವೊಂದು ಬಂಧನದಲ್ಲಿ, ಯಾವೊಂದು ವಿಷಯಗಳಲ್ಲಿ ನಾವು ಗುರಿಯಾಗಿ ಹೋಗಿದ್ದೆವು. ಕುಟುಂಬ ವಿಷಯ, ಆರ್ಥಿಕ ವಿಷಯಗಳು, ಸಾಲ ಹಿಂಸೆಗಳು, ರೋಗ ಹಿಂಸೆಗಳು, ಯಾವ ವಿಷಯದಲ್ಲಿ ಹಿಂಸೆದಲ್ಲಿ ಇದ್ದಂತ ನಮ್ಮ ಜೀವಿತ ಬಂಧಿಸಲ್ಪಟ್ಟಂತ ನಮ್ಮ ಜೀವಿತವನ್ನು ಈ ಮುಂಚಾನೆ ಸಮಯ ದೇವರು ನಮ್ಗೆ ನಿಮ್ಗೆ ಆತನು ಬಿಡುಗಡೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ನ್ಯಾಯವನ್ನು ಸ್ಥಾಪಿಸುವಂತ ದೇವರು ಆತನು. ಎಲ್ಲಾ ವಿಷಯ ನಮ್ಮನ್ನು ಬಿಡುಗಡೆ ಮಾಡಿ ಆತ ನಮಗೆ ಒಳ್ಳೆ ರೀತಿಯಾಗಿ, ನಮ್ಮ ಸಂಪೂರ್ಣ ರೀತಿಯಾಗಿ ನಮ್ಮನ್ನು, ನಮ್ಮ ಕುಟುಂಬವನ್ನು ಆತನ ಒಳ್ಳೆ ರೀತಿಯಾಗಿ ಜೀವಿಸುವಂತೆ ಆತನ ಕೃಪೆ ಮಾಡುವಂತ ದೇವ್ರ ಪ್ರಿಯ. ಹಸಿದವರಿಗೆ ಆಹಾರವನ್ನು ಕೊಡುವಂತ ದೇವರು ಆತನೇ. ಹಾಲೆಲೂಯ. ಹಸಿದು ಬಾಯಾರಿದಂತ ಮಕ್ಕಳಿಗೆ ಆತನು ಪ್ರತಿಯೊಂದು ವಿಷಯಗಳಲ್ಲಿ ಆತನ ಸಹಾಯ ಮಾಡಿ ಅವರ ಕುಟುಂಬದಲ್ಲಿ ಆಹಾರವಾಗಿ ತೃಪ್ತಿಯಾಗಿ ತಿನ್ನುವಂತೆ ಆತನ ಕೃಪೆ ಮಾಡುವಂತ ದೇವ್ರ ಪ್ರಿಯ. ಅವ್ರ ಜೀವಿತದಲ್ಲಿ ಏನಿಲ್ಲ ಅಂತ ಗತಿಯಲ್ಲಿ ಏನ್ ಮಾಡಿದ್ರು ಅವ್ರ ಜೀವಿತದಲ್ಲಿ ಎಲ್ಲವನ್ನು ಕಳ್ಕೊಂಡಂತ ಪರಿಸ್ಥಿತಿಲಿ ಅಂತ ಹಿಂಸೆಯಲ್ಲಿ ಇರುವಂತ ಪ್ರತಿಯೊಬ್ಬರಿಗೆ ದೇವರು ಹೇಳ್ತಿದ್ದಾರೆ, ಆಹಾರವನ್ನು ನಾನೇ ಕೊಡ್ತೇನೆ ಎಂಬುದಾಗಿ. ಇಲ್ಲಿ ದಾವೀದ ಭಕ್ತರು ಹೇಳ್ತಿದ್ದಾರೆ, ಹಿಂಸೆಗೆ ಗುರಿಯಾದವ್ರನ್ನು ನ್ಯಾಯವನ್ನು ಕೊಡುವಂತ ದೇವರ ಆತನೇ, ಹಸಿದವರಿಗೆ ಆಹಾರವನ್ನು ಕೊಡುವಂತ ದೇವರ ಆತನೇ. ಹಲ್ಲೆಲೂಯ. ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ನಮ್ಗೆ ನ್ಯಾಯವನ್ನು ಕೊಟ್ಟು, ನಮ್ಮ ಜೀವಿತದಲ್ಲಿ ನಮಗೆ ಆಹಾರವನ್ನು ಕೊಟ್ಟು ಆತನ ತೃಪ್ತಿಗೊಳಿಸಿ ಆತನ ವಾಗ್ದಾನ ಮಾಡಿದಂತ ದೇವರು, ವಾಗ್ದಾನವು ಆತನ ನೆರವೇರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ಈ ಮುಂಜಾನೆ ಸಮಯದಲ್ಲಿ ನಾವು ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರಿಯ. ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮ ಜೊತೆಲಿದ್ದು ಆತನ ನಮ್ಮ ವಾಗ್ದಾನ ನೆರವೇರಿಸಿ, ಹಿಂಸೆಗೆ ಗುರಿಯಾಗಿದ್ದ ನಮ್ಮ ಪರಿಸ್ಥಿತಿಗಳೆಲ್ಲ ದೇವರು ಬದಲಾಯಿಸಿ ನಮಗೆ ಅದ್ಭುತ ರೀತಿಯಾಗಿ ಆತ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಗೆಲ್ಲಾ ವಿಷಯ ಸಮೃದ್ಧಿ ಜೀವನದ ನಡೆಯುವಂತೆ ಆತನ ಕೃಪೆ ಮಾಡುವಂತ ದೇವ್ರ ಪ್ರಿಯ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ಪ್ರಿಯ. ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವದಿಸಿ ಸಕಲ ಸಮೃದ್ಧಿ ಜೀವನದ ನಮ್ಮ ನಡೆಸಿ ನಮ್ಮನ್ನು ಕೃಪೆಯಿಂದ ಆಶೀರ್ವದಿಸಲ್ಪಡಲಿ ಪ್ರಿಯ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸ್ಯ. ಮುಂಜಾನೆ ಸಮಯ ತಂದಿ ಎಷ್ಟು ಜನರು ಈ ವಾಗ್ದಾನ ಕೇಳ್ತಾರಪ್ಪ, ಅವರ ಜೀವಿತದಲ್ಲಿ ಮುಂಜಾನೆ ಸಮಯ ತಂದಿ ಯಾವ ವಿಷಯ ತಂದಿ ಹಿಂಸೆಗೆ ಗುರಿಯಾಗಿಂತ ಅವ್ರ ಜೀವಿತನ ಪ್ರಭಾ ಈ ಮುಂಜಾನೆ ಅವ್ರಿಗೆ ನ್ಯಾಯವನ್ನು ಸ್ಥಾಪಿಸಲ್ಪಡ್ತಿದೆಯಪ್ಪ ತಂದೆ ದೇವ್ರ. ಆ ರೋಗದಿಂದ ಅವ್ರ ಜೀವಿತನ ಪ್ರಭಾ ಬಿಡುಗಡೆ ಮಾಡ್ತಾ ಇದ್ರಪ್ಪ. ಸ್ತೋತ್ರ. ಅವ್ರ ಜೀವಿತದಲ್ಲಿ ಯಾವ ಹಿಂಸೆದಲ್ಲಿ ಅವ್ರ ಸಮಸ್ಯೆ ಬಿದ್ದಂತ ಅವ್ರ ಪರಿಸ್ಥಿತಿ ಪ್ರಭಾ ಎಲ್ಲವನ್ನು ಬಿಡುಗಡೆ ಮಾಡ್ತಾ ಇದ್ರಪ್ಪ. ಸ್ತೋತ್ರ ತಂದೆ ದೇವ್ರ. ಈ ಮುಂಜಾನೆ ಸಮಯ ತಂದಿ ಯಾವ ವಿಷಯದಲ್ಲಿ ತಂದಿ ಅವ್ರಿಗೆ ತೃಪ್ತಿ ಇಲ್ಲದ ಹಾಗೆ ಅವ್ರ ಜೀವನ ಎಲ್ಲವನ್ನು ಶೂನ್ಯ ಆಗುವಂತ ಅವ್ರ ಪರಿಸ್ಥಿತಿ ಎಲ್ಲ ಪ್ರಭಾ ಬಿಡುಗಡೆ ಮಾಡಪ್ಪ. ಸ್ತೋತ್ರ. ಅವ್ರಿಗೆ ಆಹಾರವನ್ನು ತೃಪ್ತಿಯಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ಸ್ತೋತ್ರ ತಂದಿದ್ರು. ಎಷ್ಟು ಜನರು ತಂದಿ ಯಾವ ವಿಷಯದಲ್ಲಿ ತಂದಿ ಅವ್ರ ಕುಟುಂಬ ಬಲಹೀನತೆ ಸ್ಥಿತಿಯಾಗಿ ಅವ್ರಿಗೆ ಎಲ್ಲವನ್ನು ಅನ್ಯಾಯ ಒಂದು ಏನೋ ಅವ್ರಿಗೆ ಸಹಾಯ ಇಲ್ಲದ ಹಾಗೆ, ಗತಿ ಇಲ್ಲದ ಹಾಗೆ ಅಂತ ಪರಿಸ್ಥಿತಿಯಲ್ಲಿ ಇದ್ದಂತ ಅವ್ರ ಜೀವಿತನು ಪ್ರಭಾ ಎಲ್ಲಾ ವಿಷಯ ತಂದಿ ನೀವು ನ್ಯಾಯ ಕೊಡುವಂತ ದೇವ್ರಪ್ಪ, ನೀನು ಬಿಡುಗಡೆ ಮಾಡುವಂತ ದೇವ್ರು. ಎಲ್ಲಾ ವಿಷಯ ತಂದಿ ನೀನು ಬಿಡುಗಡೆ ಕೊಡ್ತಿದ್ದೆಪ್ಪ. ಸ್ತೋತ್ರ ತಂದೆ ದೇವರೇ. ಎಲ್ಲಾ ವಿಷಯ ತಂದೆ ಸಮೃದ್ಧಿ ಜೀವನ ಜೀವಿಸುವಂತೆ ಅಪ್ಪ ಬಿಡುಗಡೆ ಮಾಡಪ್ಪ. ಸ್ತೋತ್ರ ತಂದೆ ದೇವರು. ಎಷ್ಟು ಜನ ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಪ್ರಭಾ
ಅವರು ಅನಾರೋಗ್ಯವನ್ನು ತೆಗೆದು ಆರೋಗ್ಯವನ್ನು ಕೊಡಪ್ಪ. ಅವರ ಪರಿಸ್ಥಿತಿ ಎಲ್ಲ ಹೇಗಿದ್ದಿರ್ಬೋದು ಪ್ರಭಾ, ಅವ್ರ ಪರಿಸ್ಥಿತಿ ಅಂತ ದುರಸ್ಥಿತಿಯಲ್ಲಿ ಇದ್ದಿರ್ಬೋದು ಪ್ರಭಾ, ದುರಸ್ಥಿತಿಯೆಲ್ಲ ತಪ್ಪಿಸಿ ಅವ್ರಿಗೆ ಒಳ್ಳೆ ಸ್ಥಿತಿಯಿಂದ ಜೀವಿಸುವಂತೆ ಅಪ್ಪ ಕೃಪೆ ಮಾಡಪ್ಪ. ಸ್ತೋತ್ರ. ಎಷ್ಟು ದಿನದ ಕೋಟ್ಲ್ಯಾಂಡಿಂದ ಭಯ ಪಡ್ತಿರುವಂತ ಸಮಸ್ಯೆಲಿದ್ದಂಥ ಜೀವಿತನ ಪ್ರಭು ಎಲ್ಲವನ್ನು ಬಿಡುಗಡೆ ಮಾಡಪ್ಪ. ಜಯವನ್ನು ಕೊಡುವಂತ ದೇವರು, ನ್ಯಾಯವನ್ನು ತೀರಿಸುವಂತ ದೇವರು ನೀವಾಗಿರಪ್ಪ ತಂದೆ ದೇವ್ರೆ. ಈ ಮುಂಜಾನೆ ಸಮಯ ಎಷ್ಟು ಜನರು ತಂದೆ ಯಾವ ವಿಷಯದಲ್ಲಿ ರಿಕ್ವೆಸ್ಟ್ ಕೊಡಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ಎಲ್ಲಾ ಸಮಸ್ಯೆಗಳಿಂದಪ್ಪ ಬಿಡುಗಡೆ ಕೊಡಪ್ಪ. ಸ್ತೋತ್ರ. ಹಾಲೆಲೂಯ. ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ನೀವು ಸಮೃದ್ಧಿ ಜೀವನದ ಜೀವಿಸುವಂತೆ ಅಪ್ಪ ನಿನ್ನ ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದೆ ಆಶೀರ್ವದಿಸಲ್ಪಡಲಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಹಾಲೆಲೂಯ. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಏಕೀಭವಿಸಿದ್ರು ಪ್ರಿಯರೇ. ತುಂಬಾ ಸಂತೋಷ. ಮತ್ತು ಈ ವಾಗ್ದಾನ ಅನೇಕರಿಗೆ ತಿಳಿಯಪಡಿಸುವಂತರಾಗಿ ಮತ್ತು ಪ್ರತಿ ಸಾಯಂಕಾಲ ಲೈವ್ ಇರುತ್ತೆ, ಲೈವ್ಸ್ದಲ್ಲಿ ಸಹ ಏಕೀಭವಿಸುವಂತರಾಗಿರಿ. ಮತ್ತು ಹೊಸೊಬ್ರು ಯಾರಾದ್ರೂ ಈ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ದೇವ್ರ ಅದ್ಭುತ ರೀತಿಯಾಗಿ ದೇವ್ರ ತನ್ನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರನ್ನು ಆಶ್ವಸಿಸಿ ಬಲಪಡಿಸಿ ನಡೆಸುವಂತ ದೇವ್ರ ಪ್ರಿಯರೇ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.